ರಾಜ್ಯ ಬಿಜೆಪಿಯಲ್ಲೂ ಕೂಡ ಆಂತರಿಕ ಕಲಹ ತಾರಕಕ್ಕೇರಿದೆ. ಇವತ್ತು ವಿಜಯೇಂದ್ರ ಭತ್ತ ನಾಟಿ ಮಾಡ್ತಾ ಇದ್ದಾರೆ. ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಣ್ಣು ಕೆಂಪಾಗಿದ್ವು. ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಮತ್ತೆ ಕಿಡಿಕಾರಿದ್ರು. ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಬನ್ನಿ ನೋಡೋಣ. ಸಕ್ಕರೆ ನಾಡಿನಲ್ಲಿ ಬಿಜೆಪಿ ಭತ್ತ ನಾಟಿ ಪಾಲಿಟಿಕ್ಸ್. ಕುಮಾರಸ್ವಾಮಿ ಹಾದಿ ತುಳಿದ ವಿಜಯೇಂದ್ರ. ರಾಜ್ಯದಲ್ಲಿ ಮತ್ತೆ ರೈತರನ್ನ ಸೆಳೆಯೋಕೆ ರಾಜಕಾರಣಿಗಳು ಕಸರತ್ತು ಆರಂಭಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಂಡ್ಯಕ್ಕೆ ಬಂದು ಟ್ರ್ಯಾಕ್ಟರ್ ಓಡಿಸಿ ಸಾಕಾಗಿ ಬಳಿಕ ಎತ್ತಿನ ಗಾಡಿ ಏರಿದ್ರು. ಎರಡು 2018ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಸೀತಾಪುರದಲ್ಲಿ ಭತ್ತ ನಾಟಿ ಮಾಡಿದ್ರು. ಇದೀಗ ವಿಜೇಂದ್ರ ಕೊತ್ತತ್ತಿ ಗ್ರಾಮದ ಸುಖೇಂದ್ರ ಮತ್ತು ಶಿವಬಸಪ್ಪ ಜಮೀನಿನಲ್ಲಿ ಭತ್ತ ನಾಟಿ ಮಾಡಿದ್ದಾರೆ. ಕುಟುಂಬ ರಾಜಕೀಯ ಮೊದಲು ದೂರ ಬಿಡಿ. ನಮ್ದೇನಿರುವುದು ಭಿನ್ನಮತ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ಕುಟುಂಬವನ್ನು ದೂರಿಡಬೇಕು ಅಂತ ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರ ಬಗ್ಗೆ ಅಥವಾ ನಮ್ಮ ಸಿದ್ಧಾಂತಗಳ ಬಗ್ಗೆ ಅಥವಾ ವಿಧಾನಸಭೆಯ ಒಳಗೆ ಜನಪರ ಹೋರಾಟದಲ್ಲಿ ಯಾವುದೇ ಭಿನ್ನಮತ ಇಲ್ಲ. ವಿಜೇಂದ್ರ ಶೀಘ್ರವೇ ಕೆಳಗಿಳಿಯುತ್ತಾನೆ. ಇನ್ನೂ ಟೈಮ್ ಐತಲ್ಲ, ಇನ್ನ ಅದು ಪ್ರಕ್ರಿಯೆ ಏನಿನ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು. ಅಲ್ಲಿಂದ ಸ್ಟೇ ಅಂತ ಸಿಕ್ಕೈತಲ್ಲ, ನಿಮ್ಮ ರಾಜ್ಯಾಧ್ಯಕ್ಷರಿಗೆ ಸ್ಟೇ ಸಿಕ್ಕೈತಲ್ಲ, ನಿಮ್ಮ ಅತ್ಯಂತ ಮಾಧ್ಯಮದ ಪ್ರಿಯ ನಾಯಕ ಶ್ರೀ ವಿಜೇಂದ್ರ ಸ್ಟೇ ಸಿಕ್ಕೈತಲ್ಲ, ಅವ್ರು ಮುಂದುವರಿಯೋದಕ್ಕೆ ಸ್ಟೇ ಆಗೈತಲ್ಲ. ಈಗ ಅಡ ಹಾಕಿದ್ದಂಗೆ ಅದು ಫುಲ್ ಪ್ರಮಾಣದ ಅಧ್ಯಕ್ಷ ಅಲ್ಲ. ಶಾಮನೂರು ಜೊತೆ ಯಡಿಯೂರಪ್ಪ ಚರ್ಚೆ. ಅವಾಗ ನಾವು ವೀರಶೈವ ಲಿಂಗಾಯತರ ಸಭೆ ಮಾಡಿದ್ವಿ, ಭಯ ಕೊಟ್ಟರು ಅವರು. ನಿನ್ನೆ ರಾತ್ರಿ ಶಾಮನೂರು ಶಿವಶಂಕರಪ್ಪ ಮನೆಗೆ ಹೋಗಿದ್ರು ಯಡಿಯೂರಪ್ಪ. ಏನ್ ಚರ್ಚೆ ಮಾಡಿದ್ರು? ಅವ್ರ ಮನೆಗೆ ಹೋಗೋ ಉದ್ದೇಶ ಏನಿತ್ತು ಅಂದ್ರೆ ಬ್ಲ್ಯಾಕ್ ಮೇಲ್. ಇವರು ಇಬ್ರು ಅವ್ರ ಕಾಂಗ್ರೆಸ್ಗೆ ಬ್ಲ್ಯಾಕ್ ಮೇಲ್ ಬಿಡೋದು, ಇವ್ರು ಬಿಜೆಪಿಗೆ ಬ್ಲ್ಯಾಕ್ ಮೇಲ್. ಡಿಕೆಶಿ ಬಂದ್ರೆ ಬಿಜೆಪಿಗೆ ಕರೆದುಕೊಳ್ಳಲ್ಲ. ಒಂದೇ ವೇದಿಕೆಯಲ್ಲಿ ಹಂಚ್ಕೋದು ಅದೆಲ್ಲ ಕಾಂಗ್ರೆಸ್ಗೆ ಒಂದ್ ರೀತಿ ಹಂಚುವ ಕಾರ್ಯತಂತ್ರ ಹೊರತು ಬಿಜೆಪಿಗೆ ಏನು ಸಂಬಂಧ ಇಲ್ಲ. ಬಿಜೆಪಿಗೆ ಅಂತವ್ರನ್ನೆಲ್ಲ ತಗೊಂಡ್ಬಿಟ್ರೆ ಬಿಜೆಪಿ ಅದಕ್ಕೆ ಬೇಕು ಅಂತ ಭ್ರಷ್ಟನೆಲ್ಲ ತಗೊಂಡ್ಮ್ಯಾಗ ನಮ್ದೇನು ಕೆಲಸ ಇಲ್ಲ. ಅಲ್ಲಿ ಬಿಜೆಪಿ ತಗೋದಿಲ್ಲ. ನಮ್ಮ ಪ್ರಧಾನಮಂತ್ರಿಗೆ ಹೇಳ್ತಾರ ನಾ ಕಾವಂಗ ನಾ ಕೆಲವಂಗ ಅಂತೇಳಿ. ಮತ್ತೆ ಜೈಲಿಗೆ ಹೋದವ್ರನ್ನ ಈಗ ಇದ್ದು ಒಬ್ಬ ಜೈಲಿಗೆ ಹೋದವನೇ ನಮ್ಗೆ ತೆಗಿರತ್ ಕೂತೀವಿ, ಇನ್ನೊಬ್ಬ ಜೈಲಿಗೆ ಹೋದವನೇ ಹೆಂಗ್ ತರ್ತಾರೆ? ನಿಮ್ಮ ಪಕ್ಷದ ಹೆಸರು ಹೇಳ್ಕೊಂಡು ಅವ್ರು ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ಅದು ಒಂದು ಬ್ಲಾಕ್ ಮೇಲ್ ತಂತ್ರನೇ. ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಬೇಗುದಿ ಹೆಚ್ಚಾಗಿದ್ದು ಅದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕೋಕೆ ಮುಂದಾಗ್ತಿಲ್ಲ. ದೆಹಲಿ ನಾಯಕರ ಮೌನವೇ ಭಾರೀ ಗೊಂದಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಸಿನಿಮಾ ರಂಗದ ಉಪೇಂದ್ರ ಇದ್ದಾಗೆ, ಇವರು ರಾಜಕೀಯ ರಂಗದ ಉಪೇಂದ್ರ. ಅಂದ್ರೆ ಯಾವುದೇ ಭಯ ಇಲ್ಲ, ಆಮೇಲೆ ಯಾವುದೇ ಫಿಲ್ಟರ್ ಇಲ್ಲ. ಹೇಳದೆ ಡಿ.ಕೆ. ಶಿವಕುಮಾರ್ ಬಂದ್ರೆ ಜೈಲಿಗೆ ಹೋದವ್ರನ್ನ ಹೆಂಗ್ರಿ ಕರ್ಕೋತೀವಿ, ಇಲ್ಲಿದ್ದವರೇ ಉಳಿದಾರಲ್ಲ ಅನ್ನೋ ರೀತಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಫೈರ್ ಬ್ರ್ಯಾಂಡ್, ಪಕ್ಕ ಫೈರ್ ಬ್ರ್ಯಾಂಡ್ ಅಪ್ಪ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರ ಪ್ರಸಾರವಾಗುತ್ತೆ. ಮೊನ್ನೆ ಒಂದು ಕತೆ ಹೇಳಿದ್ದೆ, ಹೇಗೆ ಜೈಲಿಂದ ಎಸ್ಕೇಪ್ ಆದ್ರು ಅಂತೇಳಿ. ಇವತ್ತು ಇನ್ನೊಂದು ಜೈಲಿಂದ ಖಾರದ ಪುಡಿ ಮತ್ತು ರಿವಾಲ್ವರ್ ಇಟ್ಕೊಂಡು ಹೆಂಗೆ ಎಸ್ಕೇಪ್ ಆಗ್ತಾರೆ ಮತ್ತು ಜೈಲಿನ ಹೊರಗಡೆ ಒಂದು ಕೊಲೆ ಆಗುತ್ತೆ, ಹೇಗೆ ಹೇಳ್ತೀನಿ ಬ್ರಹ್ಮಾಸ್ತ್ರದಲ್ಲಿ. ಮಿಸ್ ಮಾಡಿದೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ಆಂತರಿಕ ಕಲಹ ತಾರಕಕ್ಕೇರಿದೆ. ಇವತ್ತು ವಿಜಯೇಂದ್ರ ಭತ್ತ ನಾಟಿ ಮಾಡ್ತಾ ಇದ್ದಾರೆ. ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಣ್ಣು ಕೆಂಪಾಗಿದ್ವು. ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಮತ್ತೆ ಕಿಡಿಕಾರಿದ್ರು. ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಬನ್ನಿ ನೋಡೋಣ.
ನಾಡಿನಲ್ಲಿ ಬಿಜೆಪಿ ಭತ್ತ ನಾಟಿ ಪಾಲಿಟಿಕ್ಸ್. ಕುಮಾರಸ್ವಾಮಿ ಹಾದಿ ತುಳಿದ ವಿಜಯೇಂದ್ರ. ರಾಜ್ಯದಲ್ಲಿ ಮತ್ತೆ ರೈತರನ್ನ ಸೆಳೆಯೋಕೆ ರಾಜಕಾರಣಿಗಳು ಕಸರತ್ತು ಆರಂಭಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಂಡ್ಯಕ್ಕೆ ಬಂದು ಟ್ರ್ಯಾಕ್ಟರ್ ಓಡಿಸಿ ಸಾಕಾಗಿ ಬಳಿಕ ಎತ್ತಿನ ಗಾಡಿ ಏರಿದ್ರು. ಎರಡು 2018ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಸೀತಾಪುರದಲ್ಲಿ ಭತ್ತ ನಾಟಿ ಮಾಡಿದ್ರು. ಇದೀಗ ವಿಜೇಂದ್ರ ಕೊತ್ತತ್ತಿ ಗ್ರಾಮದ ಸುಖೇಂದ್ರ ಮತ್ತು ಶಿವಬಸಪ್ಪ ಜಮೀನಿನಲ್ಲಿ ಭತ್ತ ನಾಟಿ ಮಾಡಿದ್ದಾರೆ. ಕುಟುಂಬ ರಾಜಕೀಯ ಮೊದಲು ದೂರ ಬಿಡಿ. ನಮ್ದೇನಿರುವುದು ಭಿನ್ನಮತ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ಕುಟುಂಬವನ್ನು ದೂರಿಡಬೇಕು ಅನ್ನೋದು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರ ಬಗ್ಗೆ ಅಥವಾ ನಮ್ಮ ಸಿದ್ಧಾಂತಗಳ ಬಗ್ಗೆ ಅಥವಾ ವಿಧಾನಸಭೆಯ ಒಳಗೆ ಜನಪರ ಹೋರಾಟದಲ್ಲಿ ಯಾವುದೇ ಭಿನ್ನಮತ ಇಲ್ಲ. ವಿಜೇಂದ್ರ ಶೀಘ್ರವೇ ಕೆಳಗಿಳಿಯುತ್ತಾನೆ. ಇನ್ನೂ ಟೈಮ್ ಐತಲ್ಲ, ಇನ್ನ ಅದು ಪ್ರಕ್ರಿಯೆ ಏನಿನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು. ಅಲ್ಲಿಂದ ಸ್ಟೇ ಅಂತ ಸಿಕ್ಕೈತಲ್ಲ, ನಿಮ್ಮ ರಾಜ್ಯಾಧ್ಯಕ್ಷರಿಗೆ ಸ್ಟೇ ಸಿಕ್ಕೈತಲ್ಲ. ನಿಮ್ಮ ಅತ್ಯಂತ ಮಾಧ್ಯಮದ ಪ್ರಿಯ ನಾಯಕ ಶ್ರೀ ವಿಜೇಂದ್ರ ಸ್ಟೇ ಸಿಕ್ಕೈತಲ್ಲ, ಅವ್ರು ಮುಂದುವರಿಯೋದಕ್ಕೆ ಸ್ಟೇ ಆಗೈತಲ್ಲ. ಈಗ ಅಡಾಕಿದ್ದಂಗೆ ಅದು ಫುಲ್ ಪ್ರಮಾಣದ ಅಧ್ಯಕ್ಷ ಅಲ್ಲ. ಶಾಮನೂರು ಜೊತೆ ಯಡಿಯೂರಪ್ಪ ಚರ್ಚೆ. ಅವಾಗ ನಾವು ವೀರಶೈವ ಲಿಂಗಾಯತರ ಏನು ಸಭೆ ಮಾಡಿದ್ವಿ, ಭಯ ಕೊಟ್ಟರು ಅವರು. ನಿನ್ನೆ ರಾತ್ರಿ ಶಾಮನೂರು ಶಿವಶಂಕರಪ್ಪ ಮನೆಗೆ ಹೋಗಿದ್ರು ಯಡಿಯೂರಪ್ಪ. ಏನ್ ಚರ್ಚೆ ಮಾಡಿದ್ರು? ಅವ್ರ ಮನೆಗೆ ಹೋಗೋ ಉದ್ದೇಶ ಏನಿತ್ತು ಅಂದ್ರೆ ಬ್ಲ್ಯಾಕ್ ಮೇಲ್. ಇವ್ರು ಇಬ್ರು ಅವ್ರು ಕಾಂಗ್ರೆಸ್ಗೆ ಬ್ಲ್ಯಾಕ್ ಮಾಡ್ಬಿಡೋದು, ಇವ್ರು ಬಿಜೆಪಿಗೆ ಬ್ಲ್ಯಾಕ್ ಮಾಡೋದು. ಡಿಕೆಶಿ ಬಂದ್ರೆ ಬಿಜೆಪಿಗೆ ಕರೆದುಕೊಳ್ಳಲ್ಲ. ಯಾವ ಒಂದೇ ವೇದಿಕೆಯಲ್ಲಿ ಹಂಚ್ಕೋದು ಅದೆಲ್ಲ ಕಾಂಗ್ರೆಸ್ಗೆ ಒಂದ್ ರೀತಿ ಹಂಚಿಸೋ ಕಾರ್ಯತಂತ್ರ ಹೊರತು ಬಿಜೆಪಿಗೆ ಏನು ಸಂಬಂಧ ಇಲ್ಲ. ಬಿಜೆಪಿಗೆ ಅಂತವ್ರನ್ನೆಲ್ಲ ತಗೊಂಡ್ಬಿಟ್ರೆ ಬಿಜೆಪಿ ಅದಕ್ಕೆ ಬೇಕು ಅಂತ ಭ್ರಷ್ಟರನ್ನೆಲ್ಲ ತಗೊಂಡ್ಮ್ಯಾಗ ನಮ್ದೇನು ಕೆಲಸ ಇಲ್ಲ. ಅಲ್ಲಿ ಬಿಜೆಪಿ ತಗೋದಿಲ್ಲ. ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ, ನಾ ಕಾವಂಗ ನಾ ಖಿಲಾವಂಗ ಅಂತೇಳಿ. ಮತ್ತೆ ಜೈಲಿಗೆ ಹೋದವ್ರನ್ನ ಈಗ ಇದ್ದು ಒಬ್ಬ ಜೈಲಿಗೆ ಹೋದವನೇ ನಮ್ಗೆ ತೆಗಿರತ್ ಕೂತೀವಿ, ಇನ್ನೊಬ್ಬ ಜೈಲಿಗೆ ಹೋದವನೇ ಹೆಂಗ್ ತರ್ತಾರೆ? ನಿಮ್ಮ ಪಕ್ಷದ ಹೆಸರು ಹೇಳ್ಕೊಂಡು ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ಅದು ಒಂದು ಬ್ಲ್ಯಾಕ್ ಮೇಲ್ ತಂತ್ರನೇ. ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಬೇಗುದಿ ಹೆಚ್ಚಾಗಿದ್ದು ಅದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕೋಕೆ ಮುಂದಾಗ್ತಿಲ್ಲ. ದೆಹಲಿ ನಾಯಕರ ಮೌನವೇ ಭಾರೀ ಗೊಂದಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಸಿನಿಮಾ ರಂಗದ ಉಪೇಂದ್ರ ಇದ್ದಾಗೆ, ಇವರು ರಾಜಕೀಯ ರಂಗದ ಉಪೇಂದ್ರ. ಅಂದ್ರೆ ಯಾವುದೇ ಭಯ ಇಲ್ಲ, ಆಮೇಲೆ ಯಾವುದೇ ಫಿಲ್ಟರ್ ಇಲ್ಲ, ಹೇಳದೆ ಡಿ ಕೆ ಶಿವಕುಮಾರ್ ಬಂದ್ರೆ ಜೈಲಿಗೆ ಹೋದವ್ರನ್ನ ಹೆಂಗೆ ಕರ್ಕೋತೀವಿ, ಇಲ್ಲಿದ್ದವರೇ ಇದ್ದಾರಲ್ಲ ಅನ್ನೋ ರೀತಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ರು ಫೈರ್ ಬ್ರ್ಯಾಂಡ್, ಪಕ್ಕ ಫೈರ್ ಬ್ರ್ಯಾಂಡ್ ಅಪ್ಪ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರ ಪ್ರಸಾರವಾಗುತ್ತೆ. ಮೊನ್ನೆ ಒಂದು ಕತೆ ಹೇಳಿದ್ದೆ, ಹೇಗೆ ಜೈಲಿಂದ ಎಸ್ಕೇಪ್ ಆದ್ರು ಅಂತೇಳಿ. ಇವತ್ತು ಇನ್ನೊಂದು ಜೈಲಿಂದ ಖಾರದ ಪುಡಿ ಮತ್ತು ರಿವಾಲ್ವರ್ ಇಟ್ಕೊಂಡು ಹೆಂಗೆ ಎಸ್ಕೇಪ್ ಆಗ್ತಾರೆ ಮತ್ತು ಜೈಲಿನ ಹೊರಗಡೆ ಒಂದು ಕೊಲೆ ಆಗುತ್ತೆ. ಹೇಗೆ ಹೇಳ್ತೀನಿ ಬ್ರಹ್ಮಾಸ್ತ್ರದಲ್ಲಿ. ಮಿಸ್ ಮಾಡಿದೆ ನಾವು.